ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಜೂನ್ 25ಕ್ಕೆ ಒಂದು ಡಿಸಿಷನ್ನು ಮತ್ತು ಏನು ಡಿಸಿಷನ್ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿ. ಇದು ಒಂದು ಆರ್ಗ್ಯುಮೆಂಟ್ ಹಂಗೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಜುಲೈ 2ಕ್ಕೋ ಅಥವಾ ಹೌದು ಜುಲೈ 2ಕ್ಕೇನೋ ಮುಂದೂಡಲಾಗಿದೆ ಅಂತೇನೋ ಹೇಳಿದೆ ಕೋರ್ಟು. ಇನ್ನೊಂದು ಏನಂತಂದರೆ, ಇವಾಗ ಕೋರ್ಟಲ್ಲಿ ಅಷ್ಟು ಬೇಗ ಇದು ಒಂದು ಹಂತಕ್ಕೆ ತಲುಪೋದಿಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ. ಡಿಸಿಷನ್ ಬರಲ್ಲ. ಯಾಕಂತಂದರೆ ಕೋರ್ಟು ಎಲ್ಲ ಇದ್ರದ್ದು ಆಗು ಹೋಗು ಸಾಧಕ ಬಾಧಕಗಳನ್ನೆಲ್ಲ ಪರಿಗಣಿಸಿ ಆಮೇಲೆ ಇದು ಒಂದು ತೀರ್ಮಾನಕ್ಕೆ ಬರೋದು. ಅದಕ್ಕೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರ ಸಾಹೇಬರು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು. ಯಾಕಂತಂದರೆ ಸಾರ್ವಜನಿಕರು ಎಲ್ಲರದುವೇನು ಒಂದು ರಾಜ್ಯದ ಎಲ್ಲ ಜನತೆಯ ಹಿತಾಸಕ್ತಿ, ಅವರ ಒಂದು ಇತಿಮಿತಿಯಲ್ಲಿ ಏನು ಬರುತ್ತೋ ಅದು ಹಿತಾಸಕ್ತಿನ ಕಾಪಾಡೋದು ಅವರ ಕರ್ತವ್ಯ ಕೆಲಸ. ಆಮೇಲೆ ಇನ್ನೊಂದು, ಇವಾಗ ನೋಡಿ ಆಟೋ ಎಲ್ಲೋ ಬೋರ್ಡ್ ಇದೆ, ಮಾಡ್ತಾರೆ ಅದೇನೋ ಓಕೆ, ಆಟೋದವ್ರಿಗೆ ತೊಂದರೆ ಆಗುತ್ತೆ ಅದು ಓಕೆ. ಇದನ್ನೇ ನಂಬ್ಕೊಂಡಿರುವಂಥ ಸುಮಾರು 1.5-2 ಲಕ್ಷ ಜನ ಕಾರ್ಮಿಕರು ಅಂದ್ಕೊಳ್ರಿ, ಅಥವಾ ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದಾರೆ. ಅದನ್ನೇ ನಂಬಿಕೊಂಡು ಪ್ರಯಾಣ ಮಾಡುವಂಥ ಕೆಲವು ಮಿಡಲ್ ಕ್ಲಾಸ್ ಜನಗಳಿದ್ದಾರೆ. ಆಟೋ ಕಾಸ್ಟ್ಲಿ ಆಗ್ತಿದೆ. ದುಡ್ಡಿದ್ದವರಾದರೆ ಕ್ಯಾಬಲ್ಲೇ ಹೋಗ್ತಿದ್ರು. ಮಿಡಲ್ ಕ್ಲಾಸ್ ಜನ ಅಂತಲೇ ಬಡವ್ರು ಅಂತಲೇ ಆಟೋಗೆ ಹತ್ತೋದು. ಈ ಆಟೋದವರು ಬಡವ್ರು ಅಂತ ಹೇಳ್ಕೊಂಡೆ ಬಡವ್ರನ್ನೇ ಒಂಥರ 1 to double ಕೇಳೋದು. ಇದೆಲ್ಲ ಸರ್ವೇ ಸಾಮಾನ್ಯ, ನಮಗೂ ಆಗಿದೆ ಆ ಥರ. ಅದರಲ್ಲೇನು ಮುಚ್ಚು ಮರ ಎಲ್ಲ ಆಟೋದವ್ರು ಆ ಥರ ಮಾಡ್ತಾರೆ. ಅದಕ್ಕೆ ಇವಾಗ ನೋಡಿ, IT ಎಂಪ್ಲಾಯಿಗಳಾಗಲಿ ಯಾರೇ ಒಬ್ಬರು ಬೆಂಗಳೂರಿಗೆ ಹೊಸಬ್ರು ಬರಲಿ, ಫಸ್ಟ್ ಪ್ರಿಪೇರ್ ಮಾಡೋದೇ ಇವಾಗ ಬೈಕ್ ಟ್ಯಾಕ್ಸಿ. ಯಾಕಂತಂದರೆ ಅದು ಸಿಂಗಲ್ ಪರ್ಸನ್ ಓಡಾಡೋದಕ್ಕೆ ಒಂದು ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ಕ್ಯಾಬ್ಗಿಂತಲೂ ಆಟೋದವ್ರದ್ದು ಕಾಸ್ಟ್ಲಿ ಅಂತೇಳಿ ಹೇಳ್ಬೋದು ಚಾರ್ಜು. ಯಾಕಂತಂದರೆ ಅವರಿಗೆ ಯಾವುದೇ ಒಂದು ಲಿಮಿಟ್ ಇಲ್ಲ, ಲಿಮಿಟ್ ಅಂಡರ್ದಲ್ಲಿ ಅವರು ಬರಲ್ಲ. ಯಾಕಂತಂದರೆ ಇವಾಗ ನೋಡಿ, ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಅಂದರೆ ಇಲ್ಲ, ಅಲ್ಲಿ ಹೋದ್ಮೇಲೆ ಒಂದು 20 ಮೇಲೆ 50 ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೂ ಅನುಭವ ಆಗಿದೆ ಇದು ಎಷ್ಟೋ ಸಾರಿ. ಅದಕ್ಕೆ ಇವಾಗ ನೋಡಿ, ಹೊರಗಿಂದ ಬಂದಿರ್ತಾರೆ ಎಷ್ಟೋ ಜನ, ಬೆಳಗ್ಗೆ ಬೇಗ ಡ್ಯೂಟಿಗೆ ಹೋಗಬೇಕಾಗಿರುತ್ತೆ. ಏನೋ ಬೈಕಲ್ಲಿ ಬೇಗ ಹೋಗ್ತೀವಿ ಅಂತೇಳಿ ಬೈಕ್ನ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಪಾಕೆಟ್ ಫ್ರೆಂಡ್ಲಿ ಮೇನಾಗಿ ಬೈಕಲ್ಲಿ ಒಬ್ಬರನ್ನ ಅಷ್ಟೇ ಕೂರಿಸೋಕ್ಕಾಗೋದು. ನಾವು 3-4 ದಿನಂತೂ ಕೂರ್ಸೋಕ್ಕಾಗಲ್ಲ. ಅದಕ್ಕೆ ಆಟೋ 3 ಜನಕ್ಕೆ 2 ಜನಕ್ಕೆ ಓಕೆ. ಬೈಕ್ ಮೇಲೆ ಒಬ್ಬರನ್ನ ಆರಾಮಾಗಿ ಕೂರಿಸ್ಕೋಬೋದು. ನಾನು ಈಗ ಕೋರ್ಟಿಗಂತೂ ನಾವು ಕೋರ್ಟ್ ಆದೇಶನ ತಲೆಬಾಗಲೇಬೇಕು. ಅದಕ್ಕೋಸ್ಕರ ಸರ್ಕಾರ ಎಲ್ಲರ ಹಿತಾಸಕ್ತಿನ ಕಾಪಾಡಬೇಕು. ಯಾರಿಗೂ ಅನ್ಯಾಯ ಆಗಿರಬಾರ್ದು. ಇಲ್ಲಿ ನೀವು ಬೈಕ್ನವ್ರಿಗೆ ಸ್ವಿಗ್ಗಿ ಜೊಮೊಟೊ ಇದೆ ಅಂತೇಳಿ ಆಟೋದವ್ರು ಹೇಳ್ತಾರೆ, ಇದು ಇಲ್ಲೀಗಲ್ಲು ಬೈಕ್ನವರು, ಇದು ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲೇ ಬರಲ್ಲ. ಓಕೆ, ಬರಲ್ಲ ಗೊತ್ತು. ನೀವು ಎಷ್ಟು ಲೀಗಲ್ಲಾಗಿ ಕೆಲಸ ಮಾಡ್ತೀರಾ ಅಂತ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೇಳಬೇಕು ಆಟೋದವರಿಗೆ. ನಿಮಗೆ ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ, ಎಲ್ಲ ಥರದ್ದೂ ನೋಡಬೇಕಲ್ಲ. ಯಾರೂ ಇಲ್ಲಿ 100% ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಲೀಗಲು ಇಲ್ಲೀಗಲೇ ಇರೋದು. ಅದಕ್ಕೋಸ್ಕರ ಮೊದಲನೇದಾಗಿ ಈಗ ಸದ್ಯಕ್ಕೆ ಪರ್ಮಿಷನ್ ಕೊಟ್ಟು ಸ್ಟಾರ್ಟ್ ಮಾಡಿಸಿ, ಆಮೇಲೆ ಇದಕ್ಕೆ ಒಂದು ಕಾನೂನು ಅಂತ ತಗೊಂಡು ಬನ್ನಿರಿ. ಇದಕ್ಕೆ ನಂಬ್ಕೊಂಡಿರುವಂಥ ಫ್ಯಾಮ್ಲಿಗಳಿದೆ. ಇದರಲ್ಲಿ ಒಬ್ಬ ದಿವಸಕ್ಕೆ 1000 ದುಡಿತಾನಂದರೆ ಅವರಿಂದ 4 ಜನ ಇರ್ತಾರೆ. ಅದಕ್ಕೆ ಯೋಚನೆ ಮಾಡಬೇಕು ಸರ್ಕಾರ. ಈ ಥರ ಏನಂತಾರೆ, ಅದು ಮಂಕು ತಿಮ್ಮನ ಥರ ಕೂತ್ಕೊಂಡ್ರೆ ಇವಾಗ 15-20 ದಿವಸದಿಂದ ಕೆಲಸ ಇಲ್ದವ್ರು ಏನು ಮಾಡ್ಬೇಕು ಹೇಳಿ. ಸ್ವಿಗ್ಗಿ ಜೊಮೊಟೊ ಮಾಡು ಅಂತೀರ. ಆಮೇಲೆ ಅಲ್ಲಿ ಆರ್ಡರ್ಸ್ ಇಲ್ಲ, ಅದು ಬೇರೆ ಎಲ್ಲೋ ಬೋರ್ಡ್ ಮಾಡಿಸ್ಬೇಕಂತೇಳಿ ಪೊಲೀಸರು ಇವಾಗ ಸದ್ಯಕ್ಕೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಸ್ವಿಗ್ಗಿ ಜೊಮ್ಯಾಟೊ ಬೈಕ್ಗಳ ಸಮೇತ. ಅಂಥದ್ರಲ್ಲಿ ಏನು ಮಾಡ್ಬೇಕು ಕೆಲಸ ಹೇಳಿ ನೀವೇ. ಈಗ ಡೈಲಿ 1000 ರೂಪಾಯಿ ದುಡಿ, ಅವನು ಎಲ್ಲೋ ಒಂದು 15,000 ತಿಂಗಳಿಗೆ ಪೇಮೆಂಟ್ ಕೊಡ್ತಾರೆ ಕೆಲಸ ಮಾಡೋಣ ಅಂತಂದರೆ 15,000 ಸರಿಯಾಗಿ ಸಿಗೋದಿಲ್ಲ. ಅಷ್ಟು ಸ್ಯಾಲ್ರಿಯಲ್ಲಿ ಯಾವುದೇ ಥರನಾದ ಉಪಯೋಗ ಆಗೋದಿಲ್ಲ, ಮನೆ ನಡೆಯೋದಿಲ್ಲ ಅದರಲ್ಲಿ ಈಗಿನ ಸಮಯದಲ್ಲಿ. ಅದಕ್ಕೆ ಕಾನೂನು ಸಚಿವರು ಈ ಕುಂಭಕರ್ಣ ನಿದ್ದೆಯಿಂದ ಎದ್ದು ಆ್ಯಕ್ಟಿವ್ ಆಗಿ ಇದು ತುರಂತ ಅಂದರೆ ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೋಬೇಕು. ಇದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತೊಗೊಂಡು ಬನ್ನಿರಿ. ಯಾರಿಗೂ ಅನ್ಯಾಯ ಆಗಬಾರ್ದು. ಆಟೋದವ್ರು ಮಾತ್ರ ಅವರು ಬಡವರು, ಅವ್ರ ಫ್ಯಾಮ್ಲಿ ಇದೆ. ಈ ಬೈಕ್ ರೈಡರ್ಸ್ಗೆ ಫ್ಯಾಮ್ಲಿ ಮತ್ತು ಬಡವರಿಲ್ವಾ? ಇಲ್ಲಿ ಏನೂ ಇಲ್ಲ ಅಂದಮೇಲೆ ಕಡೆ ಪಕ್ಷಕ್ಕೆ ಈ ಕೆಲಸಕ್ಕೆ ಬರೋದು ಎಲ್ಲರೂ. ಅದಕ್ಕೆ
ಕೆಲವರು ಶೋಕಿಗೆ ಬರ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಅವ್ರ ಕರ್ಮ, ಅವ್ರು ಶೋಕಿಗೆ ಬರ್ತಿದ್ದಾರೋ ಅಥವಾ ಅವ್ರ ಹೊಟ್ಟೆಪಾಡಿಗೆ ಬರ್ತಿದ್ದಾರೋ, ಅವ್ರ ಗಾಡಿಗೆ ಪೆಟ್ರೋಲ್ ಹಾಕೋಕೆ ಬರ್ತಿದ್ದಾರೋ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಪಾರ್ಟ್ ಟೈಮ್ ಮಾಡ್ಕೊಂಡು ಕಾಲೇಜ್ ಫೀಸ್ ಕಟ್ತಿದ್ದಾರೋ, ಅವ್ರವ್ರ ಸಮಸ್ಯೆಗಳು. ಇವಾಗ ನಾವು ಆಟೋದವ್ರನ್ನೂ ದೂರೋದಿಲ್ಲ, ಆದರೆ ಇವರು ನೇರವಾಗಿ ಅಟ್ಯಾಕ್ ಮಾಡೋದು ಬೈಕರ್ಸ್ ಮೇಲೆ, ಅವ್ರನ್ನ ಹಿಡಿಯೋದು, ಆಮೇಲೆ ಹಿಂದೆ ಕೂತ್ಕೊಂಡಿವ್ರನ್ನ ಬೈಯೋದು, ಅವಾಚ್ಯ ಪದ ಬಳಕೆ ಮಾಡೋದು, ಎಲ್ಲ ಯಾರು ಕೊಟ್ಟಿದ್ದೀವ್ರಿ ಈಗ ರೈಟ್ಸು? ಲೀಗಲು ಇಲ್ಲೀಗಲ್ ಅಂತ ಮಾತಾಡೋರು ಇವ್ರು ಹೋಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಸ್ಟ್ರೈಕ್ ಮಾಡಲಿ, ಅಥವಾ ಇದನ್ನು ಸರ್ಕಾರಕ್ಕೆ ಮನವಿ ಕೊಡಲಿ. ಅದನ್ನು ಬಿಟ್ಟು ಪಬ್ಲಿಕಲ್ಲಿ ಈ ಹಿಂದ್ಗಡೆ ಕೂತಿರೋರನ್ನ, ಆಮೇಲೆ ಬೈಕ್ ರೈಡರ್ಸ್ನ ಹಿಡಿದು ಗಲಾಟೆ ಮಾಡೋದು, ಬೈಯೋದು, ಇವ್ರಿಗೆ ಯಾರು ಕೊಟ್ಟರು ಇದು ಪರ್ಮಿಷನ್? ಇದು ಇಲ್ಲೀಗಲ್ ಅಲ್ವಾ? ಅದಕ್ಕೆ ಸರ್ಕಾರ ಇದೆ ಮಾಡೋದಕ್ಕೆ. ನಾವು ನೇರವಾಗಿ ಆಟೋದವ್ರನ್ನ ಹೇಳ್ತಿಲ್ಲ. ನಾವಂತೂ ನೋಡಿ, ನಾನು ಕೇಳ್ಕೊಳ್ಳೋದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ. ಯಾಕಂದರೆ ಇವರಿಗೆ ಜನ ಕಳಿಸಿದ್ದೆ ಕೆಲಸ ಮಾಡಿ ಅಂಥೇಳಿ. ಇಂಥದ್ದು ಏನಾದ್ರು ಒಂದು ಸಮಸ್ಯೆ ಬಂದಿದೆ ಅಂದರೆ ಅದನ್ನು ಬಗೆಹರಿಸಬೇಕು. ಯಾಕಂದರೆ ಬಗೆಹರಿಸೋಕ್ಕೆ ಅವ್ರ ಕೆಲಸನೇ ಇದೆ. ಈ ಸಮಸ್ಯೆ ಬಂದಿದೆ ಅಂದರೆ ಬಗೆಹರಿಸಬೇಕು, ಜನಗಳ ಹಿತಾಸಕ್ತಿ ನೋಡಬೇಕು, ಜನಗಳ ಹಿತಾಸಕ್ತಿ ಕಾಪಾಡೋದು ಅವ್ರ ಕೆಲಸ. ಅದಕ್ಕೆ ನಾನೇನಂತೀನಂತಂದರೆ, ನೋಡಿ, ಯಾರಿಗೆ ಅನ್ಯಾಯ ಆಗಬಾರ್ದಿಲ್ಲಿ. ನೀವು ದಯವಿಟ್ಟು ಎಚ್ಚೆತ್ಕೊಂಡು ಇದಕ್ಕೆ ಇವಾಗ ನೋಡಿ, ದೇಶದ 11 ರಾಜ್ಯಗಳಲ್ಲಿ ಪರ್ಮಿಷನ್ ಇದೆ. ಗೋವಾ, ತೆಲಂಗಾಣ, ಡೆಲ್ಲಿ, ಮಹಾರಾಷ್ಟ್ರ, ಚಂಡೀಗಢ, ಆಮೇಲೆ UP ಎಲ್ಲ ಕಡೆ ಓಡ್ತಿದೆ ಗಾಡಿಗಳು. ಗುಜರಾತಲ್ಲಿ ಓಡ್ತಿದೆ. ಎಲ್ಲ ಕಡೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಇಂಥ ಮಹಾನಗರಗಳಲ್ಲಿ ಇದು ಅವಶ್ಯಕತೆ ಇದೆ. ಯಾಕಂದರೆ ಯಾರಿಗೂ ಇಲ್ಲಿ ಸಮಯ ಇಲ್ಲ. ಅದರಲ್ಲೂ ಬೆಂಗಳೂರಂಥ ಗ್ರೇಟರ್ ಸಿಟಿಯಲ್ಲಿ ಇವಾಗ ಏನಂತಂದರೆ, ನಾವು ಪ್ರಾಬ್ಲಮ್ನ ಕೊಡೋದ್ರ ಬದಲು IT ಎಂಪ್ಲಾಯಿಗಳಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕಿ ಕೊಡಬೇಕು ಅವರಿಗೆ. ನೋಡಿ ಸರ್, ಈ ಹಿಂದಿ ಕನ್ನಡ ಒಂದು ಜಗಳ ಬೇರೆ. ಅಂಥದ್ರಲ್ಲಿ ಇವಾಗ ನೋಡಿ, ನಾವು ಅವರಿಗೆ ಇನ್ನೂ ಇದ್ರ ಮಧ್ಯದಲ್ಲಿ ನಾವು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿದ್ವಿ. ಎಲ್ಲ ಕಡೆ ಮೆಟ್ರೋಗಳಿಲ್ಲ, ಆಮೇಲೆ ಆಟೋದವ್ರು ಕರದಲ್ಲಿ ಬರಲ್ಲ. ಆಟೋಗಳು ಬಂದರೂ ಸಮೇತ ಬೆಳಗ್ಗೆ ಪೀಕ್ ಅವರಲ್ಲಿ ಟೈಮ್ ಟು ಟೈಮ್ ರೀಚ್ ಆಗೋದಕ್ಕೆ ಆಗಲ್ಲ ಇಂಥ ಟ್ರಾಫಿಕ್ ಮಧ್ಯದಲ್ಲಿ. ಅದರ ಮಧ್ಯದಲ್ಲಿ ಇದೊಂದು ಸೊಲ್ಯೂಷನ್ ಆಗಿತ್ತು ಅವರಿಗೆ. ಬೇಗ ಅಂದರೆ ಏನು ಗಾಡೀಲಿ ಹಾರ್ಕೊಂಡು ಹೋಗಲ್ಲ, ನಾವು ಆರಾಮವಾಗಿ ಒಯ್ದು ಬಿಡ್ತೀವಿ. ಆದರೆ ಆಟೋಕ್ಕಿಂತ ಕಂಪೇರ್ ಮಾಡಿದ್ರೆ ನಾವು ಬೇಗ ಹೋಗಿ ಬಿಡ್ತೀವಿ ಅನ್ನೋದೊಂದು ಅವರಿಗೊಂದು ಅಡ್ವಾಂಟೇಜ್. ಯಾರಿಗೆ? IT ಎಂಪ್ಲಾಯಿಗಳಿಗೆ. ಆಲ್ಮೋಸ್ಟ್ ಆಲ್ ಅವರೇ ಹೋಗೋದು. ಬಿಟ್ಟರೆ ಕಾಲೇಜಿಗೆ ಹೋಗೋರು ಸಮೇತ ಜಾಸ್ತಿ ಬುಕ್ ಮಾಡ್ತಾರೆ. ಯಾಕಂದರೆ ಕಾಲೇಜಿಗೆ ಬೇಗ ಹೋಗಬೇಕಾಗಿರುತ್ತೆ, ಬಸ್ಸಲ್ಲೆಲ್ಲ ಆಗಲ್ಲ, ತುಂಬ ರಶ್ ಇರುತ್ತೆ ಮೆಟ್ರೋ ಬಸ್ಸುಗಳೆಲ್ಲ. ಮತ್ತು ಮೆಟ್ರೋಗೆ ಹೋದ್ರೆ ಮೆಟ್ರೋದಿಂದ ಇಳಿದು ಕಾಲೇಜ್ ಹತ್ರ ಹೋಗ್ಬೇಕಂದ್ರೆ ಅದು ಕಷ್ಟ. ಅದಕ್ಕೆ ಇದೊಂದು ಅವ್ರಿಗೊಂದು ಒಳ್ಳೆಯ ದಾರಿಯಾಗಿತ್ತು. ಆಮೇಲೆ ಸ್ಕೂಲ್ ಮಕ್ಕಳು ಸಮೇತ ನಾನೇ ಎಷ್ಟೋ ಜನಕ್ಕೆ ಬಿಟ್ಟಿದ್ದೀನಿ. ಈ ಥರ ಇದು ಒಂದು ಹೆಲ್ಪೇ ಇದೆ ಹೊರತು ಯಾರಿಗೇನು ಪ್ರಾಬ್ಲಮ್ ಇಲ್ಲ ಇದರಿಂದ. ಅದಕ್ಕೆ ದಯವಿಟ್ಟು ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಏನಾದರೂ ಮಾಡಿ ಬೇಗ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೀನಿ, ಆದಷ್ಟು ಬೇರೆ ಕೆಲಸನ ಹುಡ್ಕೊಳ್ಳಿ ಮಾಡಿ. ಯಾಕಂದರೆ ಇದು ಬೇಗ ಬಗೆಹರಿಯೋದಿಲ್ಲ ಅಷ್ಟು ಬೇಗ. ಆಮೇಲೆ ಆದಷ್ಟು ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಇದನ್ನು ಏನಾದರೂ ಯಾವ ಮೂಲಕನಾದರೂ ಅವರಿಗೆ ಒಂದು ಮನವಿ ಕೊಡಿ, ತಿಳಿಸಿ ಇದು ಬೇಗ ಬಗೆಹರಿಸಿ ಅಂಥೇಳಿ. ಇದು ಆಲ್ಮೋಸ್ಟ್ ಇದು BJP ಸರ್ಕಾರ ಇದ್ದಾಗ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪರ್ಮಿಷನ್ ಕೊಟ್ಟಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಆದಷ್ಟು ಇನ್ನೂ ತೊಂದರೆ ಮಾಡ್ತಿದ್ದಾರೆ ಹೊರತು ಇದನ್ನು ಸೊಲ್ಯೂಷನ್ ತೆಗೆದುಕೊಡ್ತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ.